ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರಾ? ಚಾಯ್ಸ್ ಇಲ್ವಲ್ಲ, ಲೈಫ್ ಗೋಸ್ ಆನ್. ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು ನಮಸ್ಕಾರ. ಇದು 3 ವರ್ಷ ಆಗಿದೆ ಸಿನಿಮಾ ಮಾಡೋಕ್ಕೆ, ಟೂ ಲೇಟ್ ಆಗಿದೆ ಕಾರಣ. ಬಟ್ ಸಿನಿಮಾ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಅವರವ್ರ ಪಾತ್ರಗಳು, ಪ್ರದೀಪ್ ತೇಜ್ ಅವರಿರ್ಬೋದು, ಆಶಿಕಾ, ತುಂಬ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ಎಲಿಮೆಂಟ್ಸ್ ಆಫ್ ಲವ್ ಟ್ರಯಾಂಗಲ್. ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡ್ತಾರೆ. ಒಂದೇ ಒಂದು ಮೇನ್ ಸಾಂಗ್, ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಐ ಜಸ್ಟ್ ಲವ್ ದ ಕ್ಲೈಮ್ಯಾಕ್ಸ್ ಸೀನ್. ಇದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಡಿಫ್ರೆಂಟ್ ಜಾನ್ರ ಅನಿಸುತ್ತೆ, ಜೊತೆಗೆ ಸ್ಟಫ್ ಇದೆ ಅನಿಸುತ್ತೆ. ಹೌದು, ತುಂಬ ಇಂಟೆನ್ಸ್ ಏನೋ ಒಂದು ಕಥೆ ಇದೆ ಸಬ್ಜೆಕ್ಟ್ ಬಂದಿದ್ದಾರೆ. ಸೊ ಈ ಥರ ಕಂಟೆಂಟ್ ಬೇಸಿಸ್ ಮತ್ತೆ ನಿಮ್ಮ ಒಂದು ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡೋಣ ಅಂತ. ಅಷ್ಟೇ ಇದೆ, ಇನ್ನೆಲ್ಲ ಫ್ರೆಶ್. ಹೌದು ಹೌದು ಅಷ್ಟೇ. ಇದೆಲ್ಲ ನಾವು ನಡೆಸ್ಕೊಂಡು ಹೋಗೋ ಇದನ್ನ ಸಂಸ್ಥೆ. ಅವ್ರಿದ್ದಾಗ ಒಬ್ಬರಿಗೆ ಕತೆ ಕಲಿತಾರೆ, ನಿಮ್ಮ ಜೊತೆಗೆ ಸೇರಿ ಕೇಳ್ತಾರೆ ಕತೆ, ಆಗ ಯೂಸ್ ಮಾಡೋ ಟೈಮಲ್ಲಿ ಇಬ್ರು ನನಗೆ ಅದು ನನ್ನ ಫೇವ್ರೆಟ್. ಮೇಬಿ ಐ ನೀಡ್ ಟು ಚೇಂಜ್. ಇವಾಗ ಒಂದು ಸಿನಿಮಾ ಮಾಡ್ಬೇಕನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಕತೆ ಕೇಳ್ತಾ ಇದ್ದೀನಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲರೂ. ಸೊ ಹೋಪ್ಫುಲಿ, ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ. ಯಾವಾಗ ನೋಡ್ಬೇಕಂದ್ರೆ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ತುಂಬ ಖುಷಿ ಆಗ್ತದೆ. ನಾವು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅದೇ ಪ್ರೀತಿ ಜನ ತೋರಿಸಿದೆ. ಸೊ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತು. ನಾನು ಫಸ್ಟ್ ಡೇ ಹೆಂಗೆ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ಏನು ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್. ಈ ಥರ ರೆಸ್ಪಾನ್ಸ್. ಮುಂದಿನ ವರ್ಷ ಯಾವ ಸಿನಿಮಾ ನೋಡೋಣ, ಫ್ಯಾನ್ಸ್ ಯಾರ್ಯಾರು ಕೇಳ್ತಾರೆ ಅದು. ಇದೇನಾಯ್ತು, ಜಾಕಿ ಎಲ್ಲರೂ ರಿಲೀಸ್ ಮಾಡಿ ಅಂತಿದ್ರು. ಸರಿ, ಯಾರು ಮಾಡಿದ್ರು ಅನ್ನೋದಕ್ಕೆ ಎಲ್ಲರೂ ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡಿ, ಮೋಸ್ಟ್ಲಿ ಅಪ್ಪು ಇತ್ತು. ಸಿನಿಮಾ ರಿಲೀಸ್ ನೋಡಿದಾಗ ಸಿನಿಮಾ ಏನು ಓಪನಿಂಗ್ ಅದನ್ನ ಆ ಸಿನಿಮಾ ಬಗ್ಗೆ ಏನು ಓಪನಿಂಗ್ ಇರ್ಬೋದು, ಸಿನಿಮಾದ ಕಲೆಕ್ಷನ್ ಇರ್ಬೋದು, ಇವಾಗ ಒಂದು ಪರ್ಫಾರ್ಮೆನ್ಸ್ ಅದು ನೋಡಿದ್ರೆ ಸ್ಕ್ರೀನ್ ಮೇಲೆ ಕೂಡ ಪುಸ್ತಕ ನೋಡಿದಂಗೆ ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಇದು ಜನ ನಾನು ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ಥರ ಕಾಣುತ್ತೆ ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ, ಎಲ್ಲರೂ ಇವಾಗ ಬಗ್ಗೆ ಒಂದು ನೆಗೆಟಿವ್ ಇದೆ ಹೇಳಿಲ್ಲ. ಆಸ್ ಇನ್ ಇಂಪ್ರೂವ್ ಬೆಟರ್ ಇರ್ಬೋದು, ಅಪ್ರೂವ್ ಬೆಟರ್ ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇನ್ ಬಂದ ಅಂತ ನನಗೆ ಅನಿಸುತ್ತೆ. ಅಪ್ಪು ಸರ್ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ತುಂಬ ಜನ ಮಾತಾಡ್ತಾರೆ. ಅಪ್ಪು ಸರಿಗೆ ಒಳ್ಳೆಯ ಕಥೆ ಇಷ್ಟ ಸಿನಿಮಾ ಆಗಬೇಕು ಅಂತ ಆ ಒಂದು ಪಾಯಿಂಟನ್ನು ಅಷ್ಟು ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ಕ್ಯಾರಿ ಮಾಡ್ತೀವಿ. ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು.
ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಅಪ್ಪು ಸರ್ ಪರಿಸರ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳಿದಂಥ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಮತ್ತು ಅಪ್ಪು ಸರ್ ಕೇಳಿದಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ಆಗಿದ್ದಾರೆ ಒಟ್ಟು ನನಗೆ ಆಯಿತು ಒಳ್ಳೆಯ ಕಥೆಗಳು ತುಂಬ ಕಥೆ ಕೇಳಿಸಿಲ್ಲ ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಅಪ್ಪುಲಕ್ಕೆ ಇದಕ್ಕೂ ಮಾಡಿ ಇನ್ನು ಮುಂದೆ ಲಾಸ್ಟ್ ನಾನೇ ಕೇಳಿದ್ರೆ ಅದು ರೋಲ್ ಮಾಡೋದು ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಟ್ರೇನಿಂಗ್ ಇವೆಂಟ್ ಅದರಲ್ಲಿ ಸಂತೋಷ್ ಅನಂತರ ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿ ನಾವು ನಿಮಗೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರ? ಚಾಯ್ಸೇ ಇಲ್ವಲ್ಲ, ಲೈಫ್ ಗೋಸ್ ಆನ್. ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.